ಎಸ್, ಇವತ್ತು ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸ್ತಾ ಇರುವ ಮತ್ತು ದೇಶದಾದ್ಯಂತ ಹಿಂಗೂ ಇದೆಯಾ ನಮ್ಮ ವ್ಯವಸ್ಥೆ ಅಂತ ವ್ಯವಸ್ಥೆಯನ್ನು ನೋಡಿ ವಾಕರಿಕೆ ಬರ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಮೇ 3ನೇ ತಾರೀಕು 23 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರೆ. ನೀಟ್ ಎಕ್ಸಾಮ್ ಬರೆದು ಅಪ್ಪ ನನ್ನ ಎಕ್ಸಾಮ್ ತುಂಬ ಚೆನ್ನಾಗಾಗಿದೆ, ಅಮ್ಮ ನನ್ನ ಎಕ್ಸಾಮ್ ತುಂಬ ಚೆನ್ನಾಗಾಗಿದೆ, ನಾನು ಡಾಕ್ಟ್ರ್ ಆಗ್ತೀನಿ, ಭಾಳಷ್ಟು ಜನ ಮಕ್ಕಳನ್ನು ನಾನು ರಕ್ಷಣೆ ಮಾಡ್ತೀನಿ, ಇನ್ನು ನೀವು ಒದ್ದಾಡೋದು ಬೇಡ, ಇನ್ನು ನೀವು ಯಾವುದೇ ರೀತಿ ಕಷ್ಟಪಡೋದು ಬೇಡ, ನಾನು ಡಾಕ್ಟ್ರಾಗಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ತುಂಬ ಭರವಸೆಯಿಂದ ಕಾನ್ಫಿಡೆನ್ಸಿಂದ ರಿಲ್ಯಾಕ್ಸ್ ಆಗಿದ್ದಂತಹ ಆ ಮಕ್ಕಳಿಗೆ ಇದ್ದಕ್ಕಿದ್ದಂತೆ ಇಲ್ಲ ನೀವು ಬರೆದಿರೋ ಪರೀಕ್ಷೆ ಕ್ಯಾನ್ಸಲ್ ಆಗೋಯ್ತು ಅಂದರೆ ಏನು ಮಾಡಬೇಕು ಪಾಪ ಹುಡುಗರು. ನಿಮ್ಗೆ ಕೈಲಾಗದ ತನಿಖೆ, ನಿಮ್ಮ ನಾಲಾಯಕ ತನಿಖೆ, ನಿಮ್ಮ ಹೊಣೆಗೇಡಿ ತನಿಖೆ, ನಿಮ್ಮ ಭಾರನೆಲ್ಲ ತಂದು ಮಕ್ಕಳ ಮೇಲೆ ಹಾಕಿ ಮಕ್ಕಳ ಜೀವನದ ಜೊತೆ ಚಲ್ಲಾಟ ಆಡ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಒಂದು ಎಕ್ಸಾಮ್ ಕಳೆದ 10 ವರ್ಷಗಳಲ್ಲಿ 100 ಪ್ರಶ್ನೆ ಪತ್ರಿಕೆಗಳು 100 ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ. ಪದೇ ಪದೇ ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ ಅವು ಎಕ್ಸಾಮ್ಗಳೇ ಆಗುತ್ತೆ. ಕಷ್ಟಪಟ್ಟು ಓದ್ತಾ ಇರುವಂಥ ಮಕ್ಕಳು ಏನು ಮಾಡಬೇಕು? ಕಷ್ಟಪಟ್ಟು ಓದಿದ್ರು ಕೂಡ ಯಾವನೋ ದುಡ್ಡಿರುತ್ತೆ, ದಲ್ಲಾಳಿನ ಹಿಡ್ಕೊಂಡು ಅವ್ನು ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ನಾವು ಮಾತ್ರ ನೆಕ್ಸ್ಟ್ ಟೈಮ್ ಅಂತ ಸಾಯ್ತಾ ಇರಬೇಕು. 3 ವರ್ಷ ಮಕ್ಕಳು ಮನೆಯಿಂದ ಹೊರಗಡೆ ಬರೋದಿಲ್ಲ, 4 ಗೋಡೆಗಳ ಮಧ್ಯೆ ತಮ್ಮನ್ನು ತಾವು ಬಂದಿ ಮಾಡ್ಕೊಂಡ್ಬಿಡ್ತಾರೆ. ಫ್ರೆಂಡ್ಸ್ನ ನೋಡಲ್ಲ, ಓಡಾಡೋದಿಲ್ಲ, ಮೋಜು ಮಸ್ತಿ ಮಾಡೋದಿಲ್ಲ, ಮೊಬೈಲನ್ನು ನೋಡೋದಿಲ್ಲ, IPL ನೋಡಲ್ಲ, ಕ್ರಿಕೆಟ್ ಆಡಲ್ಲ, ಯಾವುದೇ ರೀತಿಯಾದಂಥ ಎಂಟರ್ಟೈನ್ಮೆಂಟ್ ಇಲ್ಲ. ಜಸ್ಟ್ ಓದು ಓದು ಓದು, ಗುರಿ ನಾನು ಡಾಕ್ಟರ್ ಆಗಬೇಕು. ಹಾಗೆ ಗುರಿ ಇಟ್ಕೊಂಡು ಇವತ್ತು ಪರೀಕ್ಷೆ ಬರೆದಿರುವಂತಹ ಮಕ್ಕಳಿಗೆ ಇದ್ದಕ್ಕಿದ್ದಂತೆ ನೀವು ಬರೆದಿರೋದೆಲ್ಲ ವೇಸ್ಟ್, ಇನ್ನೊಂದು ಸರಿ ಓದಿ ಅಂತಂದರೆ ಇಂಥ ಚಿಲ್ಲರೆ ಬುದ್ಧಿ, ಈ ರೀತಿಯಾದಂಥ ಅವ್ಯವಹಾರ ಪದೇ ಪದೇ ನಡೀತಾ ಇದ್ರು. ಅದನ್ನು ಸರಿ ಮಾಡದೇ ಇರುವಂಥ ಈ ವ್ಯವಸ್ಥೆಗೆ ನಮ್ಮದೊಂದು ಧಿಕ್ಕಾರ.